ಸಂಜನಾ, ವೇರ್ ಆರ್ ಯು? ಮೈಸೂರು ಟೋಲ್ ಗೇಟ್. ಮೈಸೂರು ಟೋಲ್ ಗೇಟ್ ಈಗ ಯಾಕೆ ಬಂದಿದೆ ಸಂಜನಾ? ಈಗ ಮೈಸೂರು ನೋಡೋಣ ಅಂತ ಬಂದಿದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತು ನಾವು ಮೈಸೂರಿಗೆ ಬಂದಿದ್ವಿ. ನಿಮಗೆ ಎಲ್ಲರಿಗೆ ನಾನಂತೂ ನೋಡಿದ್ದೀನಿ ನಾನು ನೋಡಿಲ್ಲ, ಮೈಸೂರು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಅದಿಲ್ಲಿ ಗೋಪಾಲನ್ ಬೆಟ್ಟ ಚೆನ್ನಾಗಿದೆ ಅಂತೆ ಫ್ರೆಂಡ್ಸ್, ಎಲ್ಲ ಯೂಟ್ಯೂಬಲ್ಲೆಲ್ಲ ಟ್ರೆಂಡ್ ಆಗ್ತಾ ಇದೆ. ನಾವು ಹೋಗಿದ್ದೀವಿ, ಯೂಟ್ಯೂಬ್ ನೋಡ್ಕೊಂಡೆ ಹೋಗಿವಿ ನಾವು ಕೂಡ. ನೆಕ್ಸ್ಟ್ ಅದಾದ್ಮೇಲೆ ನಾವು ಯೂಟ್ಯೂಬಲ್ಲಿ ನೀವು ನೋಡಿ, ನಾವು ಸಬ್ಸ್ಕ್ರೈಬ್ ಮಾಡಿ. ಈ ಟ್ರಿಪ್ಗೆ ನಮ್ಮ ಜೊತೆ ಹಿಂದೆ ರಂಜಿತ್ ಅವ್ರ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗಿದ್ದಾರೆ. ಸೇ ಹಾಯ್. ಸೊ ಎಲ್ಲರೂ ಅಲ್ಲಿದ್ದಾರ. ವಿ ಆರ್ ಫಾರ್ ಸ್ಮಾಲ್ ಟ್ರಿಪ್. ನಾವೀಗ ಬೆಂಗಳೂರು ಟು ಮೈಸೂರು ಹೈವೇ ರೋಡಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಇದೊಂದು ಬೆಸ್ಟ್ ರೂಟ್ ಅಂತಲೂ ಹೇಳ್ಬೋದು. ಡ್ರೈವಿಂಗ್ ಮಾಡೋರಿಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ನ ಕೂಡ ಕೊಡುತ್ತೆ. ಇದೊಂದು ನೈಸ್ ರೋಡ್ ಯಾರ್. ಸೊ ಫ್ರೆಂಡ್ಸ್, ಈಗ ಬಂದಿದ್ದೀವಿ ಮೈಸೂರು ಹತ್ರ ಬ್ರೇಕ್ಫಾಸ್ಟ್ಗೆ. ಯಾವ್ದಿದು ಹೋಟೆಲ್ ರಂಜಿತ? ಹೋಟೆಲ್ ಮೈಲಾರಿ ಫ್ರೆಂಡ್ಸ್. ದೋಸೆ ಬನ್ನಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂತ ನೋಡೋಣ ದೋಸೆ ಹೆಂಗಿದೆ ಅಂತ ಹೇಳ್ತೀನಿ. ಇಲ್ಲಂತೆ ಸಂಡೇ ಇರಲ್ಲ, ಸಂಡೇ ಇರಲ್ಲಂತೆ, ಓಪನ್ ಮಾಡಲ್ಲಂತೆ. ಮೈಲಾರಿ ಹೋಟೆಲ್, ಒರಿಜಿನಲ್ ಮೈಲಾರಿ ಹೋಟೆಲ್ ಇನ್ ಮೈಸೂರು. ಚಲೋ ನೋಡೋಣ ಹೋಟೆಲ್. ಸೊ ಫ್ರೆಂಡ್ಸ್, ಇಲ್ಲಿ ಓನ್ಲಿ 2 ಟಿಫಿನ್ ಸಿಗ್ತಾವೆ ನಮಗೆ, ದೋಸೆ ಮತ್ತು ಇಡ್ಲಿ. ನಾವು ದೋಸೆ ತಗೊಂಡಿದ್ವಿ. ದೋಸೆ ಮಾತ್ರ ಚೆನ್ನಾಗಿದೆ, ನೈಸ್ ದೋಸೆ. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಿಮಾವತ್ ಗೋಪಾಲನ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಮೈಸೂರಿನಿಂದ ಆಲ್ಮೋಸ್ಟ್ 75 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ 1 ಅವರ್, ಓಕೆ 1 ಅವರಲ್ಲಿ ರೀಚ್ ಆಗ್ಬೋದು. ರೋಡ್ ಎಲ್ಲ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಸೊ ನಾವು ಹೋಗೋ ಟೈಮಲ್ಲಿ ಒಂಚೂರು ಲೈಟಾಗೆ ಮಳೆ ಥರನೂ ಇತ್ತು. ವಾವ್, ನೈಸ್ ಪ್ಲೇಸ್ ಯಾರ್. ಈ ಸರೌಂಡಿಂಗ್ಸ್ ಎಲ್ಲ ತುಂಬ ವೆರಿ ಅಟ್ರ್ಯಾಕ್ಟಿವ್ ಥರ ಇದೆ. ಯಾವಾಗ ಬೆಟ್ಟಕ್ಕೆ ರೀಚ್ ಆಗ್ತೀವಿ ಅನ್ನೋ ಥರ ಫೀಲಿಂಗು ನಮ್ಮೆಲ್ಲರಿಗೂ ಇತ್ತು. ಒನ್ ಆಫ್ ದ ಮೋಸ್ಟ್ ಸಜೆಸ್ಟಬಲ್ ಪ್ಲೇಸ್ ಅಂತಲೂ ಹೇಳ್ತೀವಿ. ಮೈಸೂರು ಅಂತ ಹೇಳಿದರೆ ಎಲ್ಲ ಆ ಕಡೆ ಇರೋ ಪ್ಲೇಸಸಲ್ಲೇ ಮ್ಯಾಕ್ಸಿಮಮ್ ಎಲ್ಲರೂ ಹೋಗ್ತಾರೆ. ಬಟ್ ಮೈಸೂರಿನಿಂದ ಈ ಥರ ಒಂದು ಜಾಗ ಇದೆ ಅಂದರೆ ವೆರಿ ನೈಸ್. ಆ್ಯಂಡ್ ಇಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಆಗಿದ್ದಾವೆ. ಸೊ ಫೋಟೋ ಶೂಟ್ಸ್ಗೆ ನಾವು ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಫಸ್ಟು ಬೆಟ್ಟ ಮುಗಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ. ಇದು ಫೋಟೋ ಶೂಟ್ಸ್ಗೆ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ನಾನೊಂದು ಸ್ವಲ್ಪ ಸ್ಯಾಂಪಲ್ಸ್ ಹಾಕ್ತೀನಿ ಇಲ್ಲಿಂದ ಫೋಟೋಸ್ ಯಾವ ಥರ ಬರುತ್ತೆ ಅಂತ. ನೈಸ್ ಪ್ಲೇಸ್ ಇದು. ಇನ್ನು ವಿ ಆರ್ ಆಲ್ಮೋಸ್ಟ್ ಇನ್ನೊಂದು 5-6 ಕಿಲೋಮೀಟರ್ಸ್ ಹತ್ರದಲ್ಲಿದ್ದೀವಿ ಬೆಟ್ಟಕ್ಕೆ. ಸೊ ಇಲ್ಲಿಂದನೇ ಮ್ಯಾಕ್ಸಿಮಮ್ ಪೀಪಲ್ಸು ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡ್ಕೊಂಡು ಅವ್ರ ರೀಲ್ಸು ಮತ್ತು ಮೆಮೊರೇಬಲ್ ಥರ ಫೋಟೋಸು ಎಲ್ಲ ತೆಗೆಸ್ಕೊಂತಾರೆ. ನನಗೆಲ್ಲ ಫುಲ್ ಚೆನ್ನಾಗಿ ಅನಿಸಿದೆ ಅಲ್ಲಿ. ನಾವು ಈಗ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ, ಗೋಪಾಲನ್ ಬೆಟ್ಟಕ್ಕೆ. ನೈಸ್ ಎಂಟ್ರಿ. ಆ್ಯಂಡ್ ಇಲ್ಲಿ ಒನ್ ಮೋರ್ ಥಿಂಗ್ ಏನಂದರೆ ಟಿಕೆಟ್ ಸಿಸ್ಟಮ್ ಇದೆ ಅಂತೆ. ನಾವು ಬಂದಿದ್ದು ವೀಕೆಂಡ್ ಆಗಿದ್ದಕ್ಕೋಸ್ಕರ ವೆರಿ ಲಾಂಗ್ ಕ್ಯೂ ಇದೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಮ್ಮ ವೆಹಿಕಲ್ಸ್ ಎಲ್ಲ ಅಲೋ ಮಾಡೋಂಗಿಲ್ಲ. ಗೌರ್ಮೆಂಟ್ ವೆಹಿಕಲ್ಸ್ ಇದ್ದಾವೆ. ನಮಗೆ ಬಸ್ ಟ್ರಾನ್ಸ್ಪೋರ್ಟ್ ಒಂದಿದೆ ಆ್ಯಂಡ್ ಜೀಪ್ ಥರ ಒಂದಿದೆ. ಇದೊಂದು ಟಿಕೆಟ್ ಕೌಂಟರ್, ಇಲ್ಲೇ ಟಿಕೆಟ್ಸ್ ಎಲ್ಲ ಕೊಡ್ತಾರೆ. ಬಸ್ ಫೇರ್ ಈಚ್ ಪರ್ಸನ್ಗೆ 60 ರೂಪೀಸ್ ಇದೆ. ಮತ್ತು ಜೀಪ್ ಬಂದ್ಬಿಟ್ಟು ಅವರೊಂದು 5 to 6 ಮೆಂಬರ್ಸ್ನ ಕರ್ಕೊಂಡು ಹೋಗ್ತಾರೆ. 1 ಜೀಪಿಗೆ ಟೋಟಲ್ ಫೇರ್ ಬಂದ್ಬಿಟ್ಟು 800 ರೂಪೀಸು. ಸೊ ಮ್ಯಾಕ್ಸಿಮಮ್ 60 to 70% ಬೆಂಗಳೂರು ಜನಲಿ ಇಲ್ಲಿ ಇದ್ದಂಗೆ ಅನಿಸುತ್ತೆ. ವೀಕೆಂಡ್ ಅಲ್ಲ, ಮ್ಯಾಕ್ಸಿಮಮ್ ಎಲ್ಲ. ವಾವ್, ಅಮೇಝಿಂಗ್ ಫ್ರೆಂಡ್ಸ್. ಎಷ್ಟು ಪ್ಲೆಸೆಂಟಾಗಿದೆ ಅಂದರೆ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಇನ್ನು ನಾವು ಜಸ್ಟ್ ಬಸ್ ಎಂಟ್ರಿ ಆಗಿದ ತಕ್ಷಣವೇ ಈ ಥರ ಇದೆ ಅಂದರೆ ಇನ್ನು ಮುಂದೆ ಯಾವ ಥರ ಇದೆ ಅಂತ ನನಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ.
ಆ್ಯಕ್ಚುಲಿ ನಾವು ಜೀಪಲ್ಲೇ ಬರಬೇಕಂತ ಅಂದ್ಕೊಂಡಿದ್ವಿ, ಬಟ್ ಜೀಪ್ 1.5 to 2 hours ಟೈಮ್ ಇದೆ. ಸೊ ಅದಕ್ಕೆ ಬಸ್ಸಲ್ಲೇ ಬರ್ತಾಯಿದ್ದೀವಿ ನಾವು. ಬಟ್ ಓಕೆ, ಬಸ್ಸಲ್ಲಿ ಬಂದರೂ ಕೂಡ ಆ ಫೀಲಿಂಗ್ ಮಾತ್ರ ಚೆನ್ನಾಗಿದೆ. ನೈಸ್ ವ್ಯೂ, ಎಷ್ಟು ಪ್ಲೆಸೆಂಟ್ ಆಗಿದೆ ಅಂದರೆ ಇಲ್ಲಿ, ವೆರಿ ನೈಸ್. ನೀವು ಒಂದು ಸತಿ ಆದರೂ ಈ ಸ್ಪಾಟ್ನ ವಿಸಿಟ್ ಆಗಬೇಕಂತ ಸಜೆಸ್ಟ್ ಮಾಡ್ತೀನಿ ನನ್ನ ಕಡೆಯಿಂದ, ನಿಮ್ಮ ಟೈಮ್ ಪ್ರಕಾರ. ಚಲೋ ಹೋಗೋಣ ಮುಂದೆ, ಇನ್ನೂ ಯಾವ ಥರ ಇದೆ ಅಂತ ವಿ ಆರ್ ಎಕ್ಸೈಟೆಡ್. ಸೊ ಫ್ರೆಂಡ್ಸ್, ನಾವೀಗ ಜಸ್ಟ್ ಗೋಪಾಲನ ಸ್ವಾಮಿ ಬೆಟ್ಟಕ್ಕೆ ರೀಚ್ ಆಗಿದ್ವಿ. ಇದು ಬಂದ್ಬಿಟ್ಟು ಮೈನ್ ಎಂಟ್ರೆನ್ಸ್ ನಮಗೆ. ಆ್ಯಂಡ್ ನೀವು ಈ ಕಡೆ ಸರೌಂಡಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು, ಎಷ್ಟು ಪ್ಲೆಸೆಂಟ್ ಆಗಿದೆ ಅಂದರೆ ಅಷ್ಟು ಪ್ಲೆಸೆಂಟ್ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ವೆರಿ ಕೂಲ್ ಆಗಿದೆ. ನೋಡ್ತಾ ಇರ್ಬೋದು, ಇವ್ರು ಇಲ್ಲಿ ಗಾರ್ಡ್ ಸೆಕ್ಷನ್ಸ್ ಅವರೆಲ್ಲ ಕೂಡ ಫುಲ್ಲು ಮಂಕಿ ಕ್ಯಾಪ್ಸ್ ಅವೆಲ್ಲ ಹಾಕಿದ್ದಾರೆ. ನಾವೇನು ಜಸ್ಟು ಒಂದು 1/2 hour 1 hour ಇದ್ದು ಹೋಗ್ಬಿಡ್ತೀವಿ. ಆ್ಯಕ್ಚುಲಿ ಇದು ಸಾಯಂಕಾಲವರೆಗೂ ಇರುತ್ತೆ, ಬಟ್ ನಾವಿನ್ನೂ ತುಂಬ ಪ್ಲೇಸಸ್ ಕವರ್ ಮಾಡಬೇಕಲ್ಲ, ಅದಕ್ಕೆ ನಾವು ಜಲ್ದಿ ಹೋಗ್ಬಿಡ್ತೀವಿ. ಬನ್ನಿ ಒಳಗಡೆ ಎಲ್ಲ ನೋಡಿ ಯಾವ ಥರ ಇದೆ ಅಂತ ನೋಡೋಣ. ಇದೆಲ್ಲ ಮೇಲೆ, ಇಷ್ಟು ಮೇಲೆ ಈ ಥರ ಟೆಂಪಲ್ ಇರುತ್ತೆ ಅಂತಲೂ ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ವಿಸಿಟ್ ಆಗಿದ್ದು. ಥ್ಯಾಂಕ್ ಯು. ನಾನು ಒಂದು ಯೂಟ್ಯೂಬ್ ಚಾನಲಿಂದ ನೋಡಿ ಈ ಕಡೆ ಬಂದಿದ್ದೀನಿ. ನೀವು ಕೂಡ ಒಂದು ಟೈಮ್ ವಿಸಿಟ್ ಮಾಡಿ. ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ಗೋಪಾಲ ಸ್ವಾಮಿ, ಇದು ಬಂದ್ಬಿಟ್ಟು ಇನ್ನು ಎಂಟ್ರೆನ್ಸ್ ಇಲ್ಲಿ ಇಲ್ಲ. ಚಲೋ ಹೋಗೋಣ. ನೋಡಿ ಫ್ರೆಂಡ್ಸ್, ಈ ಕಡೆ ನೋಡಿದರೆ ಒಂಥರ ಸ್ಪಾಟು, ಈ ಕಡೆ ನೋಡಿದರೆ ಒಂಥರ ಸ್ಪಾಟು. ಇದೆಲ್ಲ ನಾವು ಮೂವೀಸಲ್ಲಿ ನೋಡಿರ್ಬೋದು ಈ ಥರ ಸ್ಪಾಟ್ಸ್ ಎಲ್ಲ, ಬಟ್ ನೀವು ಅಲ್ಲಿ ಹೋದರೆ ಲೈವಲ್ಲಿ ನೋಡ್ಬೋದು. ಆ್ಯಂಡ್ ನೋಡಿದರೆ ಏನು ಬರುತ್ತೆ ಅಂತ ಅನ್ಕೋಬೋದು. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿರುತ್ತೆ, ಆ ಸ್ಯಾಟಿಸ್ಫ್ಯಾಕ್ಷನು. ಯಾಕಂದರೆ ನಾವು ಇಲ್ಲೆಲ್ಲ ಇದ್ದು ಈ ಥರ ಪ್ಲೇಸ್ಗೆ ಹೋದರೆ ಒಂಥರ ಡಿಫ್ರೆಂಟ್ ಫೀಲಿಂಗೇ ಬರುತ್ತೆ. ಚಲೋ ಬನ್ನಿ. ಸೊ ಫ್ರೆಂಡ್ಸ್, ಫೈನಲಿ ಟೆಂಪಲ್ಗಾದರೆ ನಾವು ರೀಚ್ ಆಗಿದ್ದೀವಿ. ಸರೌಂಡಿಂಗ್ಸ್ ಎಲ್ಲ ಕವರ್ ಮಾಡ್ಕೊಂಡು ಫೈನಲಾಗಿ ಟೆಂಪಲ್ಗಾದರೆ ಬಂದುಬಿಟ್ಟಿದ್ವಿ. ಆ್ಯಕ್ಚುಲಿ ನಮಗಿನ್ನ ಫೋಟೋ ಶೂಟಲ್ಲಿ ನಾವಿದ್ವಿ ಅಲ್ಲೆಲ್ಲ ಕೆಳಗಡೆ, ಬಟ್ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ ಎಲ್ಲರನ್ನ ನಾನೇ ಕರ್ಕೊಂಬಂದ್ಬಿಟ್ಟಿದ್ದೆ. ಹೋಗೋಣ ಬನ್ನಿ, ಮತ್ತು ಇಲ್ಲಾಂದರೆ ಟೆಂಪಲ್ ಕ್ಲೋಸ್ ಆಗುತ್ತೆ. ಆ್ಯಕ್ಚುಲಿ ಈವ್ನಿಂಗ್ 5:30ವರೆಗೂ ಇದೆ ನಮಗೆ ಎಂಟ್ರೆನ್ಸು. ನಾವು ಹೋಗಿದ್ದು ಲಂಚ್ ಟೈಮಲ್ಲೆಲ್ಲ, ಮತ್ತು ಏನಾದರೂ ಕ್ಲೋಸ್ ಮಾಡ್ತಾರೇನೋ. ಇಷ್ಟು ದೂರ ಬಂದುಬಿಟ್ಟು ಟೆಂಪಲ್ಗೆ ಹೋಗಿಲ್ಲ ಅಂದರೆ ಆ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಅದಕ್ಕೆ ಫಸ್ಟು ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫೋಟೋ ಶೂಟ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಇದು ಬಂದ್ಬಿಟ್ಟು ಎಂಟ್ರಿ ಟೆಂಪಲ್ಗೆ. ಸೊ ಇಲ್ಲಿ ತುಂಬ ಪವರ್ಫುಲ್ ಗಾಡ್ ಇದ್ದಾರಂತೆ. ಚಲೋ ಹೋಗೋಣ ಬನ್ನಿ, ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನೋಡಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಓ ಶಟ್, ಇಲ್ಲಿ ಫೋಟೋಸ್ ಆರ್ ನಾಟ್ ಅಲೋಡ್ ಅಂತೆ ಬೋರ್ಡ್ ಹಾಕಿದ್ದೀರಾ. ಸಾರಿ, ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡ್ ನಮಗೆ ಹೊಸದೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಂತ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನ ಗೌರವಿಸೋದು ತುಂಬಾ ಮುಖ್ಯ ಅಂತ ನನ್ಗೆ ಅನ್ಸುತ್ತೆ.